ಈ ಒಂದು ವಾಲ್ಮೀಕಿ ಹಗರಣಕ್ಕೆ ಸಂಬಂಧಪಟ್ಟಂತೆ ಮಾಜಿ ಸಚಿವ ನಾಗೇಂದ್ರರನ್ನ ಏನೋ ಪೊಲೀಸರಿಗೆ ವಶಕ್ಕೆ ಪಡ್ಕೊಂಡಿದ್ದಾರೆ. ಇಡಿ ಅಧಿಕಾರಿಗಳು ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗಿದ್ದಾರೆ. ಆದರೆ ದದ್ದಲ್ ಅವರ ಕಥೆ ಏನು? ಎಸ್ಐಟಿ ತನಿಖಾ ಅಧಿಕಾರಿಗಳ ಮುಂದೆ ಹಾಜರಾಗಿದ್ರು, ಎಸ್ಐಟಿ ತನಿಖೆಯನ್ನ ಫೇಸ್ ಮಾಡಿದ್ರು. ಆದ್ರೀಗ ನಾಪತ್ತೆ ಆಗ್ಬಿಟ್ಟಿದ್ದಾರೆ. ನಾಗೇಂದ್ರ ಬಂಧನದಿಂದ ಬಸನಗೌಡ ದದ್ದಲ್ಗೂ ಕೂಡ ಆತಂಕ ಹೆಚ್ಚಾಗಿದೆ. ಬಂಧನದ ಭೀತಿಯಲ್ಲಿರುವಂತಹ ವಾಲ್ಮೀಕಿ ನಿಗಮದ ಅಧ್ಯಕ್ಷ ದದ್ದಲ್ ಈಗ ಎಲ್ಲೂ ಕಾಣಿಸ್ತಾ ಇಲ್ಲ. ನಿನ್ನೆ ಎಸ್ಐಟಿ ವಿಚಾರಣೆಯನ್ನ ಮುಗಿಸಿ ಬಂದಿದ್ದಂತ ಬಸನಗೌಡ ದದ್ದಲ್ ಈಗ ನಾಪತ್ತೆ ಆಗ್ಬಿಟ್ಟಿದ್ದಾರೆ. ಇತ್ತ ನಿನ್ನೆ ವಿಚಾರಣೆ ಮುಗಿಸಿ ಬಂದ ಬಳಿಕ ಎಲ್ಲೂ ಕಾಣಿಸ್ತಾ ಇಲ್ಲ. ಅದಕ್ಕೂ ಮುಂಚೆ ಕೂಡ ಅವ್ರು ಕಾಣಿಸ್ತಾ ಇರಲಿಲ್ಲ. ಇದ್ದಕ್ಕಿದ್ದಂತೆ ದಿಢೀರಂತ ಎಸ್ಐಟಿ ವಿಚಾರಣೆಗೆ ಅವರಾಗಿನೇ ಬಂದು ಹಾಜರಾದ್ರು. ನೇರವಾಗಿ ಎಸ್ಐಟಿ ಕಚೇರಿಗೆ ಬಂದಿದ್ರು. ಆದ್ರೆ ಎಸ್ಐಟಿ ಕಚೇರಿಯಲ್ಲಿ ತನಿಖೆಯನ್ನ ಫೇಸ್ ಮಾಡಿದ ಬಳಿಕ ಮತ್ತೆ ನಾಪತ್ತೆ ಆಗಿದ್ದಾರೆ. ನಾಗೇಂದ್ರ ಅವರಂತೆ ನನ್ನನ್ನು ಕೂಡ ಅರೆಸ್ಟ್ ಮಾಡಿಬಿಡ್ತಾರೆ ಅನ್ನುವಂತ ಭಯ, ಆತಂಕ ಹೆಚ್ಚಾದಂತೆ ಕಾಣಿಸ್ತಾ ಇದೆ. ಈಗಾಗಲೇ ನಾಗೇಂದ್ರ ಅವರನ್ನ ಬಂಧಿಸಿ ವಿಚಾರಣೆಗೊಳಪಡಿಸಲಾಗಿದೆ. ಅನೇಕ ಆರೋಪಿಗಳ ಸ್ಟೇಟ್ಮೆಂಟ್ ಅನ್ನು ಕೂಡ ತೆಗೆದುಕೊಂಡು ಅವರ ಸ್ಟೇಟ್ಮೆಂಟ್ಗೂ ಮಾಜಿ ಸಚಿವ ನಾಗೇಂದ್ರ ಅವರ ಸ್ಟೇಟ್ಮೆಂಟ್ಗೂ ತಾಳೆ ಹಾಕಿ ನೋಡ್ತಾ ಇದ್ದಾರೆ. ಅವರೆಲ್ಲರನ್ನೂ ಕೂಡ ಒಟ್ಟಿಗೆ ಕೂರಿಸ್ಕೊಂಡು ತನಿಖೆ ಮಾಡ್ತಾ ಇದ್ದಾರೆ. ಆ ಕಡೆ ಈ ಕಡೆ ನೋಡಿ ಕೈ ಸನ್ನೆ ಬಾಯಿ ಸನ್ನೆ ಮಾಡಿ ಯಾರು ಹೇಳಿಕೆ ಕೊಡೋದಕ್ಕೆ ಹಿಂಜರಿತಾರೋ ಅವರ ವರ್ತನೆಗಳನ್ನು ಕೂಡ ನೋಡ್ತಾ ಇದ್ದಾರೆ, ಅಬ್ಸರ್ವ್ ಮಾಡ್ತಿದ್ದಾರೆ. ಅದೆಲ್ಲದರ ಮಧ್ಯೆ ಈಗ ನಿಗಮದ ಅಧ್ಯಕ್ಷ ದದ್ದಲ್ಗೂ ಕೂಡ ಬಂಧನದ ಭೀತಿ ಎದುರಾದಂತೆ ಕಾಣಿಸ್ತಾ ಇದೆ. ಹಾಗಾಗಿನೇ ನಿನ್ನೆ ತಾವೇ ಎಸ್ಐಟಿ ಕಚೇರಿಗೆ ಬಂದರು, ವಿಚಾರಣೆಗೆ ಹಾಜರಾದರು. ಆದ್ರೀಗ ಇಡಿ ಅಧಿಕಾರಿಗಳ ಕೈಗೆ ಸಿಕ್ಬಿಟ್ರೆ ಎಲ್ಲಿ ಬಂಧಿಸ್ಬಿಡ್ತಾರೋ ಅನ್ನುವಂಥ ಆತಂಕ ಶುರುವಾದಂತೆ ಕಾಣಿಸ್ತಾ ಇದೆ. ಹಾಗಾಗಿನೇ ಈಗ ದದ್ದಲ್ ಅವರು ಕೂಡ ನಾಪತ್ತೆ ಆಗಿದ್ದಾರೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಡಿ ಅಧಿಕಾರಿಗಳು ಯಾವಾಗ ಇನ್ವಾಲ್ವ್ ಆದ್ರೋ ಅವತ್ತಿನಿಂದ ಕೂಡ ನಿಗಮದ ಅಧ್ಯಕ್ಷ ದದ್ದಲ್ ಇರ್ಬೋದು, ಮಾಜಿ ಸಚಿವ ನಾಗೇಂದ್ರ ಇರ್ಬೋದು, ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾಗೇಂದ್ರ ಅವರ PA ಆಗಿರುವಂಥ ಹರೀಶ್ ಇರ್ಬೋದು, ಅನೇಕರ ಎದೆಯಲ್ಲಿ ಈಗ ಡವ ಶುರುವಾಗಿದೆ. ಹಾಗಾಗಿನೇ ತಪ್ಪಿಸ್ಕೊಂಡು ಓಡಾಡ್ತಾ ಇದ್ದಾರೆ. ನಾಗೇಂದ್ರ ಅವರ ಆಪ್ತರಿಗೂ ಕೂಡ ನೋಟಿಸ್ ಕೊಡಲಾಗಿದೆ, ವಿಚಾರಣೆಗೆ ಹಾಜರಾಗಿ ಅಂತ. ಕೆಲವ್ರು ಸಿಕ್ಕರೆ ಇನ್ನು ಕೆಲವ್ರು ಸಿಗ್ತಾ ಇಲ್ಲ, ಕೈಗೆ ಸಿಗದೆ ಓಡಾಡ್ತಾ ಇದ್ದಾರೆ. ಇಡಿ ಅಧಿಕಾರಿಗಳು ಮಾತ್ರ ಜಪ್ಪಯ್ಯ ಅಂದ್ರೂ ಬಿಡ್ತಾ ಇಲ್ಲ. ಒಬ್ಬರಾದ್ಮೇಲೆ ಒಬ್ಬರನ್ನ ಆರೋಪಿಗಳನ್ನ ಪತ್ತೆ ಹಚ್ಚುತ್ತಾ ಇದ್ದಾರೆ, ತನಿಖೆ ನಡೆಸ್ತಾ ಇದ್ದಾರೆ. ಅದಕ್ಕೂ ಮೀರಿ ಅವ್ರು ಸರಿಯಾಗಿ ಸ್ಪಂದಿಸ್ತಾ ಇಲ್ಲ ತನಿಖೆಗೆ ಅಂತ ಅಂದರೆ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗಿ ತನಿಖೆಯನ್ನು ಮುಂದುವರಿಸ್ತಾ ಇದ್ದಾರೆ. ಹಾಗಾಗಿನೇ ನಾಗೇಂದ್ರ ಅವರನ್ನು ಕೂಡ ಅರೆಸ್ಟ್ ಮಾಡಲಾಗಿರುವಂಥದ್ದು. ಎಷ್ಟೇ ತನಿಖೆ ಮಾಡಿದ್ರು ಕೂಡ ನಂಗೇನು ಗೊತ್ತಿಲ್ಲ ಅಂತ ಇದ್ರು ನಾಗೇಂದ್ರ ಅವರು. ಕೊನೆಗೆ ಅರೆಸ್ಟ್ ಕೂಡ ಮಾಡಬೇಕಾಯಿತು. ಆದ್ರೀಗ ದದ್ದಲ್ ಅವರು ಕಾಣಿಸ್ತಾ ಇಲ್ಲ, ಎಲ್ಲಿ ಹೋದ್ರು? ಹಾಗಾದರೆ ನಾಗೇಂದ್ರ ಅವರು ಅರೆಸ್ಟ್ ಆಗ್ತಾ ಇದ್ದಂತೆ ಇವ್ರಿಗೂ ಕೂಡ ಭಯ ಶುರುವಾದಂತೆ ಕಾಣಿಸ್ತಾ ಇದೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್ ಪಟೇಲ್. ನಾಗೇಂದ್ರ ಅವರಂತೂ ಅರೆಸ್ಟ್ ಆಗಿದ್ದಾಯ್ತು. ನೆಕ್ಸ್ಟ್ ದದ್ದಲ್ ಅವರ ಸರದಿ ಇದ್ದಂತಿದೆ. ಹಾಗಾಗಿ ಭಯದಿಂದ ಅವ್ರು ನಾಪತ್ತೆ ಆಗಿದ್ದಾರಾ ಅಂತ? ಈಗಾಗಲೇ ನಾಗೇಂದ್ರ ಅರೆಸ್ಟ್ ಆದ ಬೆನ್ನಲ್ಲೇ ದದ್ದಲ್ ಕೂಡ ನಾಪತ್ತೆ ಆಗಿರುವುದು ಅಂತ ಮಾಹಿತಿ ಇರ್ತಾ ಇರುವಂತದ್ದು. ಅಂದ್ರೆ ಇಡಿ ಅಧಿಕಾರಿಗಳು ಆತನಿಗಾಗಿ ಹುಡುಕಾಟವನ್ನು ನಡೆಸ್ತಾ ಇದ್ರು. ಸೊ ನಿನ್ನೆ SIT ಮುಂದೆ ಪತ್ತೆ ಆಗಿದ್ದು ದದ್ದಲ್. ಇದಾದ ಬಳಿಕ ಮನೆಯಲ್ಲೂ ಇಲ್ಲ ಅಂತ ಹೇಳಲಾಗ್ತದೆ. ಇತ್ತ ರಾಯಚೂರಿಗೂ ಬಂದಿಲ್ಲ ಅಂತ ಮಾಹಿತಿ ಲಭ್ಯ ಆಗ್ತಾ ಇರುವಂತದ್ದು. ಹೀಗಾಗಿ ಒಂದು ಕಡೆ ಇಡಿ ಅಧಿಕಾರಿಗಳು ದದ್ದಲ್ ಮೇಲೆ ಕಣ್ಣಿಟ್ಟಿರುವಂತದ್ದು. ಯಾಕಂದ್ರೆ ನಿಗಮದ ಅಧ್ಯಕ್ಷರು ಅವರೇ ಆಗಿರುವಂತದ್ದು. ಸೊ ಅವ್ರಿಗೆ ಸಂಪೂರ್ಣ ಮಾಹಿತಿ ಇರುತ್ತೆ. ಸೊ ಹೀಗಾಗಿ ಈ ಇಡೀ ಅಲ್ಲಿ ಆದಂತ ಅಷ್ಟು ಹಗರಣದ ಬಗ್ಗೆ ಸೊ ಅವ್ರನ್ನ ವಿಚಾರಣೆಯನ್ನ ಮಾಡಬೇಕಿತ್ತು. ಮೊನ್ನೆ ಇಡಿ ದಾಳಿ ನಡೆದಾಗ ಅವ್ರ ಮನೆಯಲ್ಲಿ ಒಂದಿಷ್ಟು ವಿಚಾರಣೆಯನ್ನ ಮಾಡಿ ಇಡಿಗೆ ಬರುವಂತ ಸೂಚಿಸಿದ್ರು ಅಂತ ಮಾಹಿತಿಗಳು ಇರುವಂತದ್ದು. ಆದ್ರೆ ನಿನ್ನೆ ಅವರು ಇಡಿಗೆ ಬಂದಿರಲಿಲ್ಲ. ಇದಕ್ಕೆ ಹಿಂದೆ ಅಂದ್ರೆ 2 ದಿನಗಳಿಗೂ ಮೊದಲು ಇಡಿ ದಾಳಿಗೂ ಹಿಂದಿನ ದಿನ ಅವರು SIT ಅಧಿಕಾರಿಗಳ ವಿಚಾರಣೆಗೆ ಹೋಗಿದ್ರು. ಅವರು ಮತ್ತೆ SIT ಕಚೇರಿಗೆ ಬರುವಂತೆ ಸೂಚಿಸಿದ್ರು. ಅದರಂತೆ ನಿನ್ನೆ SIT ಕಚೇರಿಗೆ ಹಾಜರಾಗಿರುವಂತದ್ದು. ಅಂದ್ರೆ ಅವರು ನಿನ್ನೆ ಕೂಡ ಅದೇ ರೀತಿಯಲ್ಲಿ ಮನೇಲಿ ಇರ್ಲಿಲ್ಲ, ಏಕೈಕಾಗಿ SIT ಮುಂದೆ ಪ್ರತ್ಯಕ್ಷ ಆದ್ರು. ಸೊ ಇವತ್ತು ಹಾಗೆ ಆಗ್ಬೋದಾ ಅನ್ನೋದು ಒಂದು ಕಡೆ ಇರುವಂತದ್ದು. ಇಡಿ ಅಧಿಕಾರಿಗಳು ಸೂಚಿಸಿದ್ರೆ ಒಂದು ಬರ್ಬಹುದು, ಇಲ್ಲ ಅಂತ ಹೇಳಿದ್ರೆ SIT ಅಧಿಕಾರಿಗಳು ಸೂಚಿಸಿದ್ರೆ ಅಲ್ಲಿ CID ಕಚೇರಿಗೆ ಹೋಗ್ಬೋದು. ಒಂದು ವೇಳೆ ಇತ್ತ ನಾಗೇಂದ್ರ ಬಂಧನ ಆಗಿರೋ ಹಿನ್ನೆಲೆಯಲ್ಲಿ ಇವ್ರನ್ನೂ ಏನಾದ್ರು ಬಂಧನ ಮಾಡಬಹುದು ಅನ್ನೋ ಭೀತಿಯಲ್ಲಿ ತಲೆಮರೆಸ್ಕೊಂಡಿರುವಂತ ಸಾಧ್ಯತೆಗಳು ಕೂಡ ಇರುವಂತದ್ದು. ಆದ್ರೆ ಇತ್ತ ಇಡಿ ಅಧಿಕಾರಿಗಳು ಅವ್ರ ಮೇಲೆ ಕಣ್ಣಿಟ್ಟು ಅವ್ರನ್ನ ಹುಡುಕಾಟವನ್ನು ನಡೆಸ್ತಾ ಇರುವಂತದ್ದು. ಸೊ ಒಟ್ಟಾರೆಯಾಗಿ ಯಾವುದೇ ಕ್ಷಣದಲ್ಲೂ ಬೇಕಾದ್ರೂ ಬಸವನಗೌಡ ದದ್ದಲ್ ಅವ್ರನ್ನು ಕೂಡ ಇಡಿ ಅಧಿಕಾರಿಗಳು ವಶಕ್ಕೆ ತೆಗೆದುಕೊಂಡು ವಿಚಾರಣೆಯನ್ನು ನಡೆಸೋ ಸಾಧ್ಯತೆ ಇರುವಂತದ್ದು. ಸೌಖ್ಯ. ಓಕೆ, ಥ್ಯಾಂಕ್ ಯು ಸಂತೋಷ್ ಡೀಟೇಲ್ಸ್ಗೆ. ನಿನ್ನೆನೂ ಕೂಡ ನಾನು ಪ್ರತಿಕ್ರಿಯೆ ಕೊಟ್ಟಿದ್ದೇನೆ. ಇಡಿ ಅವರು ಅವರನ್ನು ತನಿಖೆ ಮಾಡ್ತಾ ಇದ್ದಾರೆ. ಅವರಿಗೆ ಏನು ಮಾಹಿತಿ ಸಿಗ್ತದೆ ಅದರ ಮೇಲೆ
ಅವರು ಕ್ರಮ ತಗೊಳ್ತಾರೆ ಅಂತ ಹೇಳಿ ನಿನ್ನೆ ಹೇಳಿದ್ದೆ ನಾನು. ಈಗ ಅವರನ್ನು ಅರೆಸ್ಟ್ ಮಾಡಿದ್ದಾರೆ, ನಾಗೇಂದ್ರ ಅವರನ್ನು. ಅವ್ರಿಗೇನು ಮಾಹಿತಿ ಇದೆಯೋ ತನಿಖೆಯಲ್ಲಿ, ಅವ್ರಿಗೆ ಯಾವ ರೀತಿ ಮಾಹಿತಿಗಳು ಸಿಕ್ಕಿದೆಯೋ ಆ ಆಧಾರದ ಮೇಲೆ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ. ಇದು ಕಾನೂನಿನ ಪ್ರಕಾರ ನಡೀತಕ್ಕಂಥ ಪ್ರಕ್ರಿಯೆ. ಆದರೆ ರಾಜಕೀಯವಾಗಿ ಇದನ್ನು ಉಪಯೋಗಿಸಬಾರ್ದು ಅನ್ನೋದಷ್ಟೇ ನಮ್ಮ ಯಾವತ್ತೂ ನಾವು ಹೇಳ್ತಾ ಇರ್ತಕ್ಕಂಥದ್ದು. ಇಡಿಗಳು, CBIಗಳು ಇವೆಲ್ಲ ಏನು ಕೇಂದ್ರದ ಸಂಸ್ಥೆಗಳಿದ್ದಾವೆ, ಅದು ರಾಜಕೀಯದ ಅಸ್ತ್ರ ಆಗಬಾರ್ದು ಅನ್ನೋದು ಅಷ್ಟೇ ನಮ್ಮೆಲ್ಲರ ನಾವು ಹೇಳ್ತಕ್ಕಂಥದ್ದು. ಅಲ್ಲ, ತನಿಖೆ ಮಾಡೋದ್ರಲ್ಲಿ ನಮ್ಮದೇನು ತಕರಾರಿಲ್ಲ. ತನಿಖೆ ಮಾಡೋದ್ರಲ್ಲಿ ಈಗಾಗಲೇ ನಾವು ಕೂಡ SIT ಮಾಡಿದ್ದೇವೆ. ನಮ್ಮವರು ಕೂಡ ನಾಗೇಂದ್ರ ಅವರನ್ನು ಕರೆದು, ದದ್ದಲ್ ಅವರನ್ನು, ನಾಗೇಂದ್ರ ಅವರನ್ನು ಕರೆದು ಸ್ಟೇಟ್ಮೆಂಟ್ಗಳು ತೊಗೊಂಡಿದ್ದಾರೆ. ಅವ್ರದ್ದು ನಡೀತಾ ಇದೆ. ಈ ಮಧ್ಯೆ CBIನವರು ಬ್ಯಾಂಕಿನ ದೃಷ್ಟಿಯಿಂದ ಮಾಡ್ತೇವೆ ಅಂತೇಳಿ ಅವರು ಇದು ಮಾಡ್ತಿದ್ರು. ಇದಕ್ಕಿದ್ದಾಗೆ ED ಅವರು ಪ್ರವೇಶ ಮಾಡಿದ್ದಾರೆ. ಅವ್ರಿಗೆ ಇರ್ಬೋದು, ಮಾಹಿತಿ ಇರ್ಬೋದು, ನಾನು ಅದನ್ನು ಡಿಸ್ಪ್ಯೂಟ್ ಮಾಡೋಕ್ಕೆ ಹೋಗೋದಿಲ್ಲ. ನಮ್ಮ ಇದು ಏನು ಹೇಳಿದರೆ, ಮೊದಲಿನಿಂದನೂ ಕೂಡ ಈ ರೀತಿ ಆಗುವಾಗ ED, CBI ಇವೆಲ್ಲ ರಾಜಕೀಯದ ಅಸ್ತ್ರಗಳಾಗಬಾರ್ದು ಅಂತೇಳಿ ಮೊದಲಿಂದನೂ ಕೂಡ ನಮ್ಮ ಪಕ್ಷದವರು ಅವತ್ತಿನಿಂದನೂ ಹೇಳ್ಕೊಂಡೇ ಬರ್ತಾ ಇದ್ದಾರೆ.